ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಸಚಿವರ ಲಿಂಕ್ ವಿಚಾರವಾಗಿ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯಿಸಿದರು. ವಿಧಾನಸೌಧದಲ್ಲಿ ಮಾತನಾಡಿದ ಅವರು, ತನಿಖೆ ಆಗಲಿ ನೋಡೋಣ, ತನಿಖೆಯಲ್ಲಿ ಹೊರಬರಲೇಬೇಕಲ್ವಾ, ಯಾರಾದರೂ ಇದ್ದರೆ ತನಿಖೆಯಲ್ಲಿ ಗೊತ್ತಾಗಲಿದೆ ಅಂತ ತಿರುಗೇಟು ಕೊಟ್ಟರು. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ತನಿಖೆಗೆ ಆದೇಶ ಆಗಿದೆ, ಸಿಬಿಐ ತನಿಖೆ ಮಾಡ್ತಿದೆ. ನಮಗೆ ಪೊಲೀಸರಿಗೆ ಯಾವುದೇ ಮಾಹಿತಿ ಕೊಡಲ್ಲ, ರಾಜ್ಯ ಪೊಲೀಸರಿಗೆ ಏನು ಮಾಹಿತಿ ಇಲ್ಲ ಅಂತ ಸ್ಪಷ್ಟಪಡಿಸಿದ್ರು. ಸಿಬಿಐ ತನಿಖೆಯ ಬಳಿಕ ನೋಡೋಣ, ತನಿಖೆಯ ನಂತರ ಗೊತ್ತಾಗಬೇಕಲ್ವಾ, ಯಾರೆಲ್ಲ ಇದ್ದಾರೆ ಅಂತ ಅವರು ತನಿಖೆಯಿಂದ ಹೇಳಲಿ ಅಂತ ಹೇಳಿದ್ರು. ಇನ್ನು ಕೆಎಡಿಪಿ ಜಮೀನು ಹಂಚಿಕೆ ಸಂದರ್ಭದಲ್ಲಿ ಯಾವ ಸಚಿವರಿದ್ರು, ಯಾರು ಶಿಫಾರಸು ಮಾಡಿದ್ರು, ಯಾರು ನಿರ್ದೇಶನ ಕೊಟ್ಟರು ಹೇಳಲಿ. ನಮ್ಮೂರು ತುಮಕೂರು, ನನಗೂ ಶಾಕ್ ಆಯ್ತು, ಆ ಜಾಗ ಕೊಟ್ಟಿರುವುದು ಗೊತ್ತಿರಲಿಲ್ಲ ಅಂತ ವಿವರಿಸಿದ್ರು. ಇದೇ ವೇಳೆ ರಶ್ಮಿಕಾ ಮಂದಣ್ಣಗೆ ಭದ್ರತೆ ನೀಡುವಂತೆ ನನಗೆ ಯಾವುದೇ ಪತ್ರ ಬಂದಿಲ್ಲ, ಬಂದ ಬಳಿಕ ಪರಿಶೀಲಿಸುತ್ತೇವೆ ಅಂತ ಪರಂ ಸ್ಪಷ್ಟಪಡಿಸಿದ್ರು. ಈಗ ತನಿಖೆಗೆ ಆದೇಶ ಆಗಿದೆ, ಸಿಬಿಐನವರು ತನಿಖೆ ಮಾಡ್ತಿದ್ದಾರೆ. ಅದರಲ್ಲಿ ಯಾರ್ದು ಬಂದಿದೆ, ಏನು ಬಂದಿದೆ, ಅವ್ರಿಗೆ ಇನ್ವಾಲ್ವ್ಮೆಂಟ್ ಏನಿದೆ ಅದೆಲ್ಲ ತನಿಖೆಯಲ್ಲಿ ಬರಲಿ. ತನಿಖೆಯಲ್ಲಿ ಬರಬೇಕಲ್ಲ, ತನಿಖೆಯಲ್ಲಿ ಬರೋ ತನಕ ಏನು ಹೇಳೋಕ್ಕಾಗಲ್ಲ. ನಮಗೂ ಏನು ಫೀಡ್ಬ್ಯಾಕ್ ಇಲ್ಲ, ನಮಗೆ ಪೊಲೀಸಿಗೆ ಅಥವಾ ಸರ್ಕಾರಕ್ಕೆ ಯಾವುದೇ ರೀತಿಯ ಫೀಡ್ಬ್ಯಾಕ್ ಇಲ್ಲ. ಅವರು ತನಿಖೆ ಮಾಡಿದ ಮೇಲೆ ಅದೇ ಏನು ಬರುತ್ತೆ ತನಿಖೆಯಲ್ಲಿ ಅದು ಕಾಯ್ದು ನೋಡೋಣ. ಆರೋಪ ಮಾಡೋದು ಬೇರೆ, ಬಟ್ ಇಂಥ ತನಿಖಾ ವಿಚಾರದಲ್ಲಿ ಸಚಿವರು ಅಂತ ನೇರವಾಗಿ ಹೇಳ್ತಾರೆ. ಅವರು ಹೇಳಿ, ಅವರು ಇದ್ದರೆ ಬರಲೇಬೇಕಲ್ಲ, ತನಿಖೆಯಲ್ಲಿ ಬರಲೇಬೇಕು. ಸ್ಟೇಟ್ ಪೊಲೀಸ್ ಏನಾದ್ರು ಮಾಹಿತಿ ಇಲ್ಲ, ಅವ್ರಿಗೇನು ಮಾಹಿತಿ ಇಲ್ಲ, ಅವರು ನನಗೇನು ಬ್ರೀಫಿಂಗ್ ಮಾಡಿಲ್ಲ, ಮಾಹಿತಿ ಏನೂ ಇಲ್ಲ. ತನಿಖೆಯಲ್ಲಿ ಸಿಬಿಐ ತನಿಖೆಯಲ್ಲಿ ಏನು